ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಬೆಂಗಳೂರಿನ ಟ್ರಾಫಿಕ್ನದ್ದು. ಈ ಟ್ರಾಫಿಕ್ ಕಿರಿಕಿರಿ ಎಷ್ಟರ ಮಟ್ಟಿಗೆ ವಾಹನ ಸವಾರರಿಗೆ ಆಗ್ತಾ ಇದೆ ಅಂತಂತಂದ್ರೆ, ದೇವರೇ ಕಾಪಾಡಪ್ಪ, ಈ ಟ್ರಾಫಿಕ್ನಿಂದ ನಮಗೆ ಮುಕ್ತಿ ಕೊಡಪ್ಪ ಅಂತ ಕೇಳ್ಕೊಂತಾರೆ. ಈ ಟ್ರಾಫಿಕ್ ಸಿಟಿ ಬೆಂಗಳೂರಿನ ಸಮಸ್ಯೆ ಬಗೆಹರಿಸೋದಕ್ಕಾಗಲ್ವಾ? ನಾವು ದೇವ್ರನ್ನ ಕೇಳ್ಕೊಂತ ಇದ್ವಿ, ಆದರೆ ಆ ದೇವರೇ ಬಂದರೂ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಗಲ್ವಂತೆ. 2 ವರ್ಷ 3 ವರ್ಷದಲ್ಲಿ ಟ್ರಾಫಿಕ್ ಸಮಸ್ಯೆ ಸರಿ ಮಾಡೋಕ್ಕಾಗಲ್ಲ. ಕೇವಲ 2-3 ವರ್ಷದಲ್ಲಿ ಬೆಂಗಳೂರು ಬದಲಾಗಲ್ವಂತೆ. ಐಟಿ ಸಿಟಿಯ ಈ ಟ್ರಾಫಿಕ್ ಸಮಸ್ಯೆಗೆ ಕಂಪ್ಲೀಟ್ ಪರಿಹಾರ ಇಲ್ವಾ? ಹಾಗಾದ್ರೆ ಕಾರಣ ಏನ್ ಗೊತ್ತಾ? ಈ ಅನುಮಾನ ಹುಟ್ಟೋದಕ್ಕೆ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿರೋ ಮಾತಿದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಸರಿ ಮಾಡಕ್ಕಾಗಲ್ಲ ಅಂತಂದ್ಮೇಲೆ ಯಾಕೆ ಅಧಿಕಾರಕ್ಕೆ ಬಂದ್ರಿ ಅಂತ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಂದ್ರು ಬನ್ನಿ ನೋಡೋಣ. 1,40,40,00,000 ಜನಸಂಖ್ಯೆ, 1,10,00,000 ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿತಿನ್ 1 year 2 year 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ. ಯೋಜನೆಯನ್ನು ಸರಿಯಾಗಿ ಮಾಡಬೇಕು. ಮುಂದಿನ ದಿನಗಳಿಗೆ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೀಗಾಗಲೇ ಸುರಂಗ ರಸ್ತೆ, ನಾನು ಟನಲ್ನ ಪ್ರಾರಂಭದಿಂದನೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಟೆಂಡರ್ ಕರೆಯೋಕ್ಕಾಗಿಲ್ಲ. Because there are lot of technical issues, lot of land acquisition issues, financial issues, ಇವೆಲ್ಲ ಕೂಡ ಇದೆ. ಡಬಲ್ ಡೆಕ್ಕರ್ 40 ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ್ದೀನಿ. ಹಿಂದೆ ಅವರು ಮಾಡಿಬಿಟ್ಟಿದ್ರು, ಏನು ಮಾಡೋಕ್ಕಾಗಲ್ಲ, ಮೆಟ್ರೋ ಇರೋ ಕಡೆ ಎಲ್ಲ ಆಗೋಗಿತ್ತು. ಈಗ ಅಲ್ಲಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಲ್ ಮೇಜರ್ ಸಿಟಿ ರೋಡ್ಸ್ ಅಲ್ಲೆಲ್ಲ ಇದಾಗಲೇ ಮುಗಿದೋಗಿದೆ. ಬಟ್ ನೆಕ್ಸ್ಟ್ ಏನೇ ನಾವು ಮೆಟ್ರೋ ಜೊತೆ ಮಾಡಿದ್ರೆ ಡಬಲ್ ಡೆಕ್ಕರ್ ಕಂಪಲ್ಸರಿ ಅಂತ ನಾವು ಮಾಡಿದ್ದೇವೆ. ವೈಟ್ ಟ್ಯಾಪಿಂಗ್ ನಾನು ನೋಡಿದ್ದೇನೆ, ಇನ್ನು 30 ವರ್ಷ ವೈಟ್ ಟ್ಯಾಪಿಂಗ್ ಉಳಿತದೆ. ಸೊ 1,700 ಕಿಲೋಮೀಟರ್ಗೆ ನಾವು ಈಗಾಗಲೇ ಯೋಜನೆಗಳನ್ನು ತಯಾರು ಮಾಡ್ಕೊಂಡಿದ್ದೇವೆ. ಶಿವಕುಮಾರ್ ಅವರ ಮಾತು ಅಂದ್ರೆ ಬರೀ 2-3 ವರ್ಷದಲ್ಲಿ ಇದೆಲ್ಲ ಸಾಧ್ಯ ಇಲ್ಲ ಮಾಡೋದಕ್ಕೆ, ಸರಿ ಮಾಡೋಕ್ಕಾಗಲ್ಲ, ದೇವರೇ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅಂತ ಅವ್ರ ಮಾತಿನಲ್ಲಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಅವರು ಒಂದು ಆ್ಯಂಗಲ್ನಲ್ಲಿ ಹೇಳೋದಾದರೆ ಅಸಹಾಯಕ ರೀತಿ ಕಾಣಿಸ್ತಾ ಇದ್ದಾರೆ. ಯಾಕೆಂದರೆ ಬೆಂಗಳೂರು ಕೋಟ್ಯಾಂತರ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಪಾಯಿಂಟು. ಮತ್ತೊಂದು 2-3 ವರ್ಷ ಸಾಕಾಗಲ್ಲ ಅಂದರೆ ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ ಅಂತ ಆ ಮಾತು. 2-3 ವರ್ಷದಲ್ಲಿ ಆಗಲ್ಲ, ಕ್ಲೀನಾಗಿ ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು, ಟೈಮ್ ಹಿಡಿಯುತ್ತೆ ಅಂತ. ನಿಜ, 2-3 ವರ್ಷದಲ್ಲಿ ಯಾವುದೇ ಸಮಸ್ಯೆ, ಅದು ಬೆಂಗಳೂರಿನ ಸಿಟಿನ ಟ್ರಾಫಿಕ್ನ ಕ್ಲಿಯರ್ ಮಾಡುವಂಥದ್ದು, ಟ್ರಾಫಿಕ್ ಕಿರಿಕಿರಿಯಿಂದ ಬಚಾವ್ ಮಾಡಬೇಕು ಅಂತಂದರೆ ಅದು ಅಷ್ಟು ಬೇಗ ಆಗದ ಮಾತು. ಸೊ ಹಾಗಾಗಿ ಅದಕ್ಕೆ ಪ್ಲ್ಯಾನ್ ಮಾಡಬೇಕು, ಒಂದು 10 ವರ್ಷ ಬೇಕು ಅನ್ನೋ ಥರ ನಮಗೆ ಮತ್ತೆ ಅಧಿಕಾರ ಕೊಟ್ಟರೆ ನಾವು ಅದನ್ನು ಮಾಡ್ತೀವಿ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಹಾಗಾದರೆ ಡಿ.ಕೆ. ಶಿವಕುಮಾರ್ ಈಗ ಮಾತು ಹೇಳಿದ್ರಲ್ಲ, ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗೇಟನ್ನು ಕೊಟ್ಟರು. ಅವರೇನೇನಂದ್ರು ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ಪ್ರಾರಂಭದಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ, ಸಿಂಗಾಪುರ ಮಾಡ್ತೀರಿ, ಈ ಹೇಳಿಕೆಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂದರೆ BJPಯವರು ಬೆಂಗಳೂರನ್ನು ಹಾಳು ಮಾಡಿದ್ದಾರೆ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ. ಕಸ, BJPಯವರಿದ್ದ ಕಸ ರಸ್ತೆಯಲ್ಲಿ ಬೀಳ್ತಾ ಇತ್ತು, ಅದನ್ನು ನಾವು ಇಮಿಡಿಯೇಟಾಗಿ ಸರಿ ಮಾಡ್ತೀರಿ. ಫ್ಲಡ್ ಆದರೆ ಬೆಂಗಳೂರು BJP ಇದ್ದಾಗ ಎಲ್ಲ ನೀರುಗಳು ಮನೆಗೆ ನುಗ್ತಾ ಇದ್ದು, ಆ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನು ಉನ್ನತ ದರ್ಜೆಗೆ ಏರಿಸ್ತೀರಿ, 1000 ಕೋಟಿ ಅನುದಾನವನ್ನು ಕೊಡ್ತೀರಿ, ಬೆಂಗಳೂರನ್ನು ಉದ್ಧಾರ ಮಾಡ್ತೀರಿ ಅಂತ ಬಂದಂಥ ಡಿ.ಕೆ. ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ, ಇನ್ನು 3 ವರ್ಷ ಹೋದರೂ ಬೆಂಗಳೂರನ್ನ ಯಾವನ ಕೈಲೂ ಉದ್ಧಾರ ಮಾಡೋಕ್ಕಾಗಲ್ಲ, ದೇವರೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ. ಅಂದರೆ ಅರ್ಥ ಆಯ್ತಲ್ಲ, ಓಟ್ಗೋಸ್ಕರ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನು ಈ ಕಾಂಗ್ರೆಸ್ ಅವರು ಆಡಿದ್ದಾರೆ. ಕಸದ ರಾಶಿ ರಸ್ತೆಯಲ್ಲ,
ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ ಕಾಂಗ್ರೆಸ್ ಬಂದಮೇಲೆ. ಮೊನ್ನೆ ಫ್ಲಡ್ಡು ಆದಾಗ ಎಲ್ಲ ಕಡೆ ರಸ್ತೆಗಳೆಲ್ಲ ಬೆಂಗಳೂರು ಮುಳುಗೋಯ್ತು ಅಂತ ಎಲ್ಲ ಮಾತಾಡೋವಂಥ ಸ್ಥಿತಿಗೆ ಬಂದಿದೆ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರಿಗೆ ಅನುದಾನನೇ ಕೊಟ್ಟಿಲ್ಲ, ಕಾರ್ಪೊರೇಷನ್ ಅನುದಾನದಲ್ಲೇ ನಡೀತಾ ಇರೋದು. ನಾವಿದ್ದಾಗ ಬೆಂಗಳೂರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ 8,000 ಕೋಟಿ ಕೊಡ್ತಾಯಿದ್ರು. ಈಗ 8 ರೂಪಾಯಿನೂ ಇಲ್ಲ. ಅಂದರೆ ಬೆಂಗಳೂರನ್ನು ಏನೇನು ಹಾಳು ಮಾಡಬೇಕು ಅಷ್ಟು ಹಾಳಾಗೋವಂಥ ಸ್ಥಿತಿಗೆ ಇವತ್ತು ಯಾರಾದರೂ ತಂದಿದೆ ಅದು ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಸರ್ಕಾರ ಬಂದು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಆರ್ ಅಶೋಕ್ ಅವರು ಟಾಂಗ್ ಕೊಟ್ಟಿದ್ದಿಂಗೆ. ಅಂದರೆ ಇವರು ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು, ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಬಂದರು. ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಕಿಸಿಯಕ್ಕೆ ಆಗ್ತಾಯಿಲ್ಲ, ಸುಮ್ಮನೆ ಎಲ್ಲ ನಾಟಕ ಮಾಡೋದಷ್ಟೇ. ಈಗ ನೋಡಿದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ, ಅಸಹಾಯಕರಾಗ್ಬಿಟ್ಟಿದ್ದಾರೆ. ಎಲ್ಲ ಹಿಂಗೆ ಮಾಡೋದು ಇವರು, ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಇವ್ರು ಏನು ಹೇಳ್ತಾರೆ ಅಂತಂದರೆ BJP ಅವರು ಮಾಡಿ ಇಟ್ಬಿಟ್ಟಿದ್ದಾರೆ, ಹಿಂಗೆ ಸಮಸ್ಯೆ ಮಾಡಿ ಇಟ್ಬಿಟ್ಟಿದ್ದಾರೆ, ಅದನ್ನು ಬಗೆಹರಿಸೋದು ಸಿಕ್ಕಾಬಟ್ಟೆ ಕಷ್ಟ, ಅದಕ್ಕೆ ಟೈಮ್ ಬೇಕು ಅಂತೇಳಿ ನಾಟಕ ಆಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ನವರು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹಿಂಗೆ ಕಿಡಿಕಾರದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮಾರ್ಮಿಕ ಮಾತು 2 ಆ್ಯಂಗಲ್ ಕೊಡ್ತಾ ಇದೆ ನನಗೆ. ಒಂದು, ಅಧಿಕಾರ ಸಾಕಾಗಲ್ಲ ಇಷ್ಟೇ ಸರಿ ಮಾಡೋದಕ್ಕೆ, ಮತ್ತೊಂದು ಟರ್ಮಲ್ಲಿ ನಮ್ಗೆ ಅಧಿಕಾರ ಕೊಟ್ಟರೆ ನಾವು ಮಾಡ್ತೀವಿ ಅಂತ. ಮತ್ತೊಂದು ಕಡೆ BJP ಹಿಂಗೆಲ್ಲ ಹದಗೆಡಿಸ್ಬಿಟ್ಟಿದೆ ಬೆಂಗಳೂರನ್ನ, ಅದನ್ನು ಸರಿ ಮಾಡಬೇಕು ಅನ್ನೋದು ಮತ್ತೊಂದು ಕಡೆ. ಅಸಹಾಯಕರಾಗಿ ಮಾತನಾಡ್ದಂಗೆ ಇತ್ತು. ಶರತ್ತು, ವಿಪಕ್ಷಿಗಳು ಏನೇ ಟೀಕೆ ಮಾಡಲಿ, ಬೇರೆ ಏನೇ ಹೇಳಲಿ ಕೂಡ ಡಿ ಕೆ ಶಿವಕುಮಾರ್ ಹೇಳಿರೋದು 100ಕ್ಕೆ 100% ಸತ್ಯ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂತಂದರೆ ಬೆಂಗಳೂರು ವಿಶ್ವಮಟ್ಟದಲ್ಲಿ ಏನು ಅತ್ಯಂತ ನಗರಗಳಲ್ಲಿ ಯಾವ ಟಾಪ್ ಮೋಸ್ಟ್ ಸಿಟಿಗಳು ಅತಿ ವೇಗವಾಗಿ ಬೆಳೀತಿದ್ದಾವೆ ಆ ಒಂದು ಪಟ್ಟಿಯಲ್ಲಿ ಬೆಂಗಳೂರು 4ನೇ ಸ್ಥಾನದಲ್ಲಿದೆ. ಹೀಗಾಗಿ ಇನ್ವೆಸ್ಟ್ ಕರ್ನಾಟಕ ಮಾಡಿದಾಗ ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡೋಂಥವ್ರು ಬರ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕೂಡ ಬೆಳವಣಿಗೆ ಆಗ್ತಿದೆ. ಮೆಟ್ರೋ 10 ದಿಕ್ಕಲು ಕೂಡ ವಿಸ್ತರಣೆ ಆಗ್ತಿದೆ. ಮತ್ತು ಸಾಕಷ್ಟು IT-BT ಕಂಪ್ನಿಗಳು ಕೂಡ ಬರ್ತಿದೆ. ಕೇವಲ ನಮ್ಮ ದೇಶದವರಲ್ಲ, ವಿದೇಶಿಗರು ಕೂಡ ನಮ್ಮ ಬೆಂಗಳೂರಿಗೆ ಬಂದು ವಾಸ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ಈ ನಗರಕ್ಕೆ ಬೇಕಾದಂಥ ನಗರ ಯೋಜನೆ ಸರಿಯಾಗಿಲ್ಲ. ಅದು ಇವತ್ತಿಂದಲ್ಲ, ಕಾಂಗ್ರೆಸ್ನವರು, BJPಯವರು, JDSನವರು ಮಾಡಿರೋದಲ್ಲ. ಪ್ರತಿಯೊಬ್ಬ ಶಾಸಕನಾಗಿರ್ಬೋದು, ಬೆಂಗಳೂರಲ್ಲಿ ಪ್ರತಿಯೊಬ್ಬ ಕೆಲಸ ಮಾಡುವಂಥ ಅಧಿಕಾರಿ ಆಗಿರ್ಬೋದು, ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿಗಳು ಕೂಡ ಈ ಎಲ್ಲರೂ ಕೂಡ ಅವೈಜ್ಞಾನಿಕ ಪದ್ಧತಿಯೇ ಇವತ್ತು ಈ ರೀತಿಯಾಗಿ ಬೆಂಗಳೂರು ಅಧ್ವಾನ ಆಗೋದಕ್ಕೆ ಕಾರಣ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ, ಒಂದು ನಗರ ಯೋಜನೆ ಇದ್ದಾಗ ಇಲ್ಲಿಗಲ್ ಲೇಔಟ್ಗೆ ಅನುಮತಿಯನ್ನು ಕೊಡುವಂತಿಲ್ಲ. 30-40 ಸೈಟ್ನಲ್ಲಿ ಒಂದು ಮನೆ ಇರುತ್ತೆ ಅಂತಂದರೆ ಕಡ್ಡಾಯವಾಗಿ ಅಲ್ಲಿ 18 ಅಡಿ ರಸ್ತೆ ಇರಬೇಕು. 100 ಫೀಟ್ ರಸ್ತೆ ಅಂತಂದಮೇಲೆ ಅಲ್ಲಿ ಫುಟ್ಪಾತ್ ಇರಬೇಕು, ಅದೇ ರೀತಿಯಲ್ಲಿ ಕೂಡ ಸೈಕಲ್ ಪಾತ್ ಇರಬೇಕು, ಒಳಚರಂಡಿ ವ್ಯವಸ್ಥೆ ಇರಬೇಕು, ಡಿವೈಡರ್ ಇರಬೇಕು, ಮತ್ತು ವಾಹನಗಳು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಗುಣಮಟ್ಟದ ರಸ್ತೆ ಇರಬೇಕು, ಸಿಗ್ನಲ್ ಇರಬೇಕು, ಅದರಲ್ಲೂ ಕೂಡ ಟ್ರಾಫಿಕ್ ಫ್ರೀ ಆಗಿರುವಂಥ ಕೆಲಸವನ್ನು ಕೂಡ ಮಾಡಬೇಕು. ಮತ್ತು ವೈಜ್ಞಾನಿಕ ಪದ್ಧತಿಯಲ್ಲಿ ಫ್ಲೈ ಓವರ್ಗಳಾಗಿರ್ಬೋದು, ಅಂಡರ್ ಪಾಸ್ಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಬೇಕು. ಆದರೆ ಮೊದಲು ನಿರ್ಮಾಣ ಮಾಡುವಂಥ ಅಂಡರ್ ಪಾಸ್ಗಳಾಗಿರ್ಬೋದು, ಫ್ಲೈ ಓವರ್ ಮೇಲೆ ಬಿದ್ದಂಥ ನೀರು ಕೆಳಗಡೆ ಜಲಪಾತದಂತೆ ಹರಿಯುತ್ತೆ. ಇವತ್ತು ಅಂಡರ್ ಪಾಸ್ಗಳಲ್ಲಿ ನಿಂತಹ ನೀರು ಎಲ್ಲ ಒಂದು ಕಡೆ ಅಲ್ಲಿ ಅಂಡರ್ ಪಾಸ್ನಲ್ಲಿ ಹೋದಂಥ ವಾಹನಗಳು ಮುಳುಗಡೆ ಆಗುತ್ತೆ. ಇವೆಲ್ಲವೂ ಕೂಡ ಅವೈಜ್ಞಾನಿಕ ಪದ್ಧತಿ ಅಂತಲೂ ಕೂಡ ಹೇಳ್ಬೋದು. ಬೆಂಗಳೂರಿನಲ್ಲಿ ಯಾವುದೇ ಸಣ್ಣ ಗಂದಿಯಲ್ಲಿ ಹೋದ್ರೂ ಕೂಡ ಒಂದು ಬೈಕ್ ಹೋಗೋದಕ್ಕೆ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಂಥ ಇದರಲ್ಲೂ ಕೂಡ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇನ್ನು ಮೂಲ ನಿವಾಸಿಗಳೇನಿದ್ದಾರೆ, ಆ ಒಂದು ಮನೆ ಇದ್ದರೆ ಅವರು ಅವ್ರ ಮನೆಯಲ್ಲಿ ಒಂದು ಬೈಕ್ ನಿಲ್ಲಿಸೋದಕ್ಕೆ ಕೂಡ ಜಾಗ ಬಿಟ್ಕೊಡೋದಿಲ್ಲ. ಹೀಗಾಗಿ ಪಾರ್ಕಿಂಗನ್ನು ಕಡ್ಡಾಯವಾಗಿ ಮಾಡಿದರೆ ಯಾರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಜಾಗ ಇದೆಯಾ ಅವ್ರಿಗೆ ಮಾತ್ರ ವಾಹನಗಳ ತಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಮಾತ್ರ ಈ ಒಂದು ಟ್ರಾಫಿಕ್ಗೆ ಕಡಿವಾಣ ಆಗಬೇಕು. ಇನ್ನೊಂದು ಪ್ರಮುಖವಾಗಿ ಈ ಒಂದು ಟ್ರಾಫಿಕ್ಗೆ ಕಾರಣ ಅಂತಂದರೆ ಅವೈಜ್ಞಾನಿಕವಾಗಿ ಮಾಡ್ತಿರುವಂಥ ಕಾಮಗಾರಿಗಳಂತ ಕೂಡ ಹೇಳ್ಬೋದು. ಈಗ ನಾನಿಲ್ಲಿ ಯಶವಂತಪುರ ರಾಮಯ್ಯ ಸರ್ಕಲ್ ಆಸ್ಪತ್ರೆ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯಲ್ಲಿ ಈ ಒಂದು ಡಾಂಬರ್ ಹಾಕಿ ಸುಮಾರು ಒಂದು 5-6 ತಿಂಗಳಾಗಿತ್ತು ಅಷ್ಟೇ. ಯಾವಾಗ ಗುಂಡಿಗಳು ಬಂದಿತ್ತೋ ಆ ಗುಂಡಿ ಮುಕ್ತ ನಗರವನ್ನು ಮಾಡ್ತೀವಿ ಅಂತ ಹೇಳಿದ್ರು, ಆವಾಗ ಈ ಒಂದು ರಸ್ತೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಡಾಂಬರ್ ಹಾಕಿದ್ರು. ಈಗ ಕೇವಲ 6 ತಿಂಗಳಲ್ಲಿ ಮತ್ತೆ ಈ ಒಂದು ಕಾಮಗಾರಿಯನ್ನು KPTCL ಅವರು ಪವರ್ ಅಂಡರ್ ಕೇಬಲ್ ಅನ್ನು ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ BWSSB ಅವರು ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು, ಅದೇ ರೀತಿಯಲ್ಲೂ ಕೂಡ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಈ ರೀತಿಯಾಗಿ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಸಮನ್ವಯತೆ ಕೊರತೆ ಇದೆ. ಈ ಕಾರಣದಿಂದಾಗಿ ಯಾವುದಾದ್ರೂ ರಸ್ತೆಯಲ್ಲಿ ಯಾವುದಾದ್ರೂ ಕಾಮಗಾರಿಯನ್ನು ಮಾಡಬೇಕಾದ್ರೆ ಬೇರೆ ಇತರೆ ಇಲಾಖೆಗಳು BWSSB ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ನಿಮ್ದು ಏನಾದರೂ ಕಾಮಗಾರಿಗಳಿದ್ರೆ ನೀವು
ಮುಗಿಸ್ಕೊಳ್ಳಿ, ಆಮೇಲೆ ನಾವು ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಡಾಂಬರೀಕರಣ ಆಗಿರ್ಬೋದು, ಇನ್ನೊಂದು ಕಾಮಗಾರಿಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೇರೆ ಇಲಾಖೆಗಳ ಜೊತೆ ಮಾತನಾಡಬೇಕು. ಆದರೆ ಇವತ್ತು ಅದ್ಯಾವುದೂ ಕೂಡ ಆಗ್ತಲ್ಲ. ಮೆಟ್ರೋದವರು ಅಷ್ಟೇ ಎಲ್ಲಂದ್ರಲ್ಲಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾರೆ, ಪಿಲ್ಲರ್ಗಳನ್ನ ಹಾಕ್ತಾರೆ. ಅದಾದ ನಂತರ BBMP ಅವರು ಏನು ಟೆಂಡರ್ ಶೂರ್ ಆಗಿರೋದು ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಚೆನ್ನಾಗಿರೋಂಥ ರಸ್ತೆಗಳನ್ನು ಕೂಡ ಹಾಳು ಮಾಡ್ತಾರೆ. ಇವೆಲ್ಲ ಕಾರಣಗಳಿಂದಲೂ ಕೂಡ ಇಡೀ ಬೆಂಗಳೂರಿನಾದ್ಯಂತ ಸಾಕಷ್ಟು ಟ್ರಾಫಿಕ್ ಉಂಟಾಗುತ್ತೆ. ಈ ಟ್ರಾಫಿಕ್ ಯಾವಾಗ ಇವನ್ನು ಮೆಟ್ರೋ ದರ ಹೆಚ್ಚಳ ಮಾಡಿದ್ರು, ಮೆಟ್ರೋದಲ್ಲಿ ಹೋದ್ರೆ ಎಂತ ದುಬಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಮ ವರ್ಗದವರು ಇವತ್ತು ಓನ್ ವೆಹಿಕಲ್ಸ್ ಅನ್ನ ತಗೊಂಡು ರಸ್ತೆಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಒಂದಷ್ಟು ಜನ ಬಸ್ನಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಇವತ್ತು 9 ಗಂಟೆ 8 ಗಂಟೆ ಕೆಲಸಕ್ಕೆ ಹೋಗ್ತಾ ಇದ್ದಂಥವ್ರು ಇವತ್ತು 1-1.5 ಗಂಟೆ ಮುಂಚಿತವಾಗಿ ಇವತ್ತು ಮನೆ ಬಿಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಇದಕ್ಕೆಲ್ಲವನ್ನು ಕೂಡ ಕಡಿವಾಣ ಹಾಕಬೇಕಾದ್ರೆ ಪ್ರಮುಖವಾಗಿ ನಾಗರಿಕರು ಎಚ್ಚೆತ್ಕೊಳ್ಬೇಕು. ಅವರ ಮನೆ ಹತ್ರ ವಾಹನ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಫುಟ್ಪಾತ್ ಅನ್ನ ಎನ್ಕ್ರೋಚ್ ಮಾಡ್ಕೊಳ್ಳೋದು ಬಿಡಬೇಕು. ಮನೆಗಳ ಮುಂದೆ ಪಾರ್ಕಿಂಗ್ ಮಾಡೋದನ್ನ ಬಿಡಬೇಕು. ಅದ್ರ ಜೊತೆ ಏನು ತಮ್ಮ ಸ್ವಂತ ವಾಹನಗಳನ್ನ ಬಿಡೋದನ್ನು ಬಿಟ್ಟು ನೇರವಾಗಿ ಸಾರ್ವಜನಿಕರ ಬಸ್ಗಳನ್ನ ಬಳಕೆ ಮಾಡಿದ್ರೆ ಮಾತ್ರ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಹೀಗಾಗಿ DK ಶಿವಕುಮಾರ್ ಹೇಳಿರುವಂತಹ ಮಾತಿನಲ್ಲಿ ಸತ್ಯ ಇದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಶರತ್, ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.